ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶೈಕ್ಷಣಿಕ ಸಾಮಗ್ರಿ ಟ್ಯಾಕ್ಸ್ ಸೂಟ್ ವಿತರಣೆ ಮದನ್ ಕುಮಾರ್ ಬೋರಪ್ಪನವರ್ ಫೌಂಡೇಶನ್ನಿಂದ ಸಮಾಜಮುಖಿ ಕಾರ್ಯ. ಇಂದಿನ ಮಕ್ಕಳೇ ದೇಶದ ಭವಿಷ್ಯ. ಬಡ ಕುಟುಂಬಗಳಿಂದ ಬರುವ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಪೋಷಕರಿಗೆ ಆರ್ಥಿಕ ತೊಂದರೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದುಕೊಳ್ಳಬೇಕೆಂದು ಮದನ್ ಕುಮಾರ್ ಬೋರಪ್ಪನವರ್ ಫೌಂಡೇಶನ್ ಕರೆ ನೀಡಿದೆ. ನಗರದ ಆಂಜನೇಯ ನಗರದಲ್ಲಿರುವ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ನೇತೃತ್ವದಲ್ಲಿ ಶನಿವಾರ ಪುಸ್ತಕ, ಶಾಲಾ ಬ್ಯಾಗ್ ಸೇರಿದಂತೆ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ವಿವಿಧ ವಸ್ತುಗಳನ್ನು ವಿತರಿಸಲಾಯಿತು. ಶಾಲಾ ಆಡಳಿತ ಮಂಡಳಿಯ ಬೇಡಿಕೆಯಂತೆ ಎಲ್ಕೆಜಿ, ಯುಕೆಜಿ ಹಾಗೂ 1ರಿಂದ 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರ್ಯಾಕ್ ಸೂಟ್ಗಳನ್ನು ಹಾಗೂ ಇದೇ ವೇಳೆ ವಿತರಣೆ ಮಾಡಲಾಯಿತು. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ಬಿಜೆಪಿಯ ಹಿರಿಯ ಮುಖಂಡ ಶಂಕರಗೌಡ ಪಾಟೀಲ್ ವಿದ್ಯಾರ್ಥಿಗಳಿಗೆ ಸಾಮಗ್ರಿ ವಿತರಿಸಿದ ಬಳಿಕ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತಿವೆ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಹಾಗಂತ ದಾನಿಗಳು ಸುಮ್ಮನೆ ಕುಳಿತುಕೊಳ್ಳಬಾರದು, ಕೈಲಾದ ಸಹಾಯ ಮಾಡಬೇಕು. ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದಿ ಬೆಳೆದವನು ಎಂದು ನೆನಪಿಸಿಕೊಂಡರು. ಇನ್ನು ಇದೇ ವೇಳೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಕಡೆ ಗಮನ ಹರಿಸಬೇಕೇ ಹೊರತು ರಾಜಕೀಯದಲ್ಲಿ ಪಾಲ್ಗೊಳ್ಳಬಾರದೆಂದು ಕಿವಿ ಮಾತು ಹೇಳಿದರು. ನಿರಂತರವಾಗಿ ಸಾಗಲಿದೆ ಸೇವೆ. ಮದನ್ ಕುಮಾರ್ ಫೌಂಡೇಶನ್ ಸಂಸ್ಥಾಪಕ ಮದನ್ ಕುಮಾರ್ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಫೌಂಡೇಶನ್ ವತಿಯಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ಅಗತ್ಯವಿರುವ ವಸ್ತುಗಳನ್ನು ನಿರಂತರವಾಗಿ ನೀಡುತ್ತಾ ಬರಲಾಗುತ್ತಿದೆ. ಪೋಷಕರು ಬಡತನವಿದೆ ಎಂಬ ಕಾರಣಕ್ಕೆ ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸದೆ ಕಷ್ಟಪಟ್ಟಾದರೂ ಶಾಲೆಗೆ ಕಳುಹಿಸಬೇಕು. ಉತ್ತಮ ಶಿಕ್ಷಣ ಪಡೆದರೆ ಮುಂದೆ ಅವರು ದೊಡ್ಡ ಹುದ್ದೆಗೇರಿ ದೇಶದ ಆಸ್ತಿಯಾಗುತ್ತಾರೆ ಎಂದು ಹೇಳಿದರು. ಈ ವೇಳೆ ಮದನ್ ಕುಮಾರ್ ಬೋರಪ್ಪನವರ್ ಫೌಂಡೇಶನ್ ಸಿಬ್ಬಂದಿ ವರ್ಗ, ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇವತ್ತು ಮದನ್ ಕುಮಾರ್ ಫೌಂಡೇಶನ್ ವತಿಯಿಂದ ಅವರ ಕುಟುಂಬ ಪೂರ್ಣ ಸಮಾಜ ಸೇವೆಗೆ ನಿಂತದ್ದು ಕಂಡು ಬಹಳ ಹೆಮ್ಮೆ ಆಯಿತು. ಹಾಗೆ ಅನೇಕ ಶಾಲೆಗಳು ಈ ಮಾಂತೇಶ್ ನಗರ ಏರಿಯಾದಲ್ಲಿ MFX ಅವರು ಇದು ಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ನನ್ನನ್ನು ಅತಿಥಿಯಾಗಿ ಆಂಜನೇಯ ನಗರದ ಪ್ರಾಥಮಿಕ ಸರ್ಕಾರಿ ಶಾಲೆ ಕರೆಸಿದಾಗ ನನಗನ್ನಿಸ್ತು, ಇಡೀ ಪರಿವಾರ ತಮ್ಮ ಕಷ್ಟದ ನೆನಪು ಮಾಡಿಕೊಂಡು ಇನ್ನು ಬರುವಂತ ಮಕ್ಕಳಿಗೆ ಕಷ್ಟ ಬರಬಾರದು ಅಂತೇಳಿ ದಾನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಪರಿವಾರ ಸಮೇತವಾಗಿ ದಾನಿಗಳು ನಾನು ನೋಡಿದ್ದು ಇವತ್ತೇ. ಹೀಗಾಗಿ ನನಗೆ ಆನಂದ ಆಯಿತು. ಜೊತೆಗೆ ಈ ರೀತಿ ಜನರು ಈ ಸಮಾಜಕ್ಕೆ ಬೇಕು ಅಂತ ಅನ್ನಿಸ್ತು. ಇವತ್ತು ಸಮಾಜದಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಕಲಿಸುವಂತ ಗುರುಗಳು ಹಿಡಿದು ಎಜುಕೇಶನ್ ಆಫೀಸರ್ ಹಿಡಿದು ಇವರು ತಮ್ಮ ಮನಸ್ಸಿನ ಸಾಕ್ಷಿಯಾಗಿ ಕೆಲಸ ಮಾಡ್ತಿದ್ರು ಅಂತಂದ್ರೆ ಶಾಲೆಗಳು ಉಳಿತವೆ, ಮಕ್ಕಳು ಹೆಚ್ಚು ಬರ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬಿಟ್ಟು ಪ್ರೈವೇಟ್ ಶಾಲೆಗಳು ಬಹಳ ಹೆಚ್ಚಾಗ್ತಾ ಇದ್ದಾವೆ. ಅಲ್ಲಿ ಕಮರ್ಷಿಯಲ್ ಹೆಚ್ಚು ನಡೆದಿದ್ದರಿಂದ ನಮ್ಮ ಕನ್ನಡ ಶಾಲೆಯಲ್ಲಿ ಓದಿಸುವಂತ, ಪ್ರಾಥಮಿಕ ಶಾಲೆಯಲ್ಲಿ ಓದಿಸುವಂತ ಗುರುಗಳು ಕೂಡ ತಮ್ಮ ಪ್ರೈವೇಟ್ ಶಾಲೆ ಹಾಕಿಸಿದ್ರು ಅಂದ್ರೆ ಆಗ್ತದೆ. ಹೀಗಾಗಿ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ಸರ್ಕಾರದ ಅಧಿಕಾರಿಗಳು ಹಾಗೂ ಶಾಲೆಯ ಸಿಬ್ಬಂದಿ ತಮ್ಮ ಮಕ್ಕಳನ್ನ ತಾವು ಕಲಿಸುವಂತ ಪ್ರಾಥಮಿಕ ಶಾಲೆಯಲ್ಲಿ ಹಾಕ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಉಳಿತವೆ. ಕಾರಣ ಇಷ್ಟೇ, ನಾನು ಸಣ್ಣವನಿದ್ದಾಗ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೇನೆ, ಆ ಶಾಲೆಗಳು ಈಗ ಕಾಣ್ತಾ ಇಲ್ಲ. ಆವಾಗ ಯಾವಾಗ ನಾವು ಆ ಮಕ್ಕಳನ್ನು ಎಲ್ಲಾ ಜಾತಿ, ಮತ, ಪಂಥ, ಭಯದ ಭಾಷೆ ಎಲ್ಲ ಮರೆತು ಅವ್ರು ಯಾರು ಅಂತ ನಮಗ್ ಗೊತ್ತಿರಲಿದ್ರು ಪ್ರೀತಿಯಿಂದ ಒಂದೇ ಕೋಣೆಯಲ್ಲಿ ಹೊಡೆದಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ನಾವು ಗುರುಗಳನ್ನು ಕಂಡಾಗ ಅವರು ರಸ್ತೆಯಲ್ಲಿ ನಾವು ಸಿಕ್ಕರು ಕೂಡ ಅವರು ನಮ್ಮನ್ನು ಬಡದು ಶಾಲೆಗೆ ಬರ್ಲಿಲ್ಲ ಯಾಕಂತ ಬಡಿತಿದ್ರು. ಅಷ್ಟೊಂದು ಹೆಮ್ಮೆ ಅನಿಸ್ತಿತ್ತು ಗುರುಗಳ ಬಗ್ಗೆ. ಅದೆಲ್ಲ ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಟ್ಟು ನೀವು ಕಲೀರಿ, ನಾವು ಇದೀವಿ ಅಂತ ಹೇಳ್ತಾ ಇದ್ದದ್ದನ್ನ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಹೀಗಾಗಿ ಅವರೇ ನಮಗೆ ಕಲಿಸ್ಕೊಟ್ರು. ಇವತ್ತು ನೀವೆಲ್ಲ ನಾಯಕರು ಈ ಸಮಾಜಕ್ಕೆ ಬೇಡ, ನಮಗೆ ಬೇಕಾದದ್ದು ಸೇವಕರು ಅಂತ ಸಮಾಜನ ಬಯಸ್ತಾ ಇದೆ. ಅದು ನಾಯಕರು ಬಯಸ್ತಾ ಇಲ್ಲ, ಇವತ್ತು ಸಮಾಜ ಸೇವಕರನ್ನು ಬಯಸ್ತಾ ಇದೆ. ಜನರು ಕೂಡ ಜಾಣರಾಗಬೇಕು.
ಕೇವಲ ಆ ಯೋಜನೆ ಈ ಯೋಜನೆ ಮತ್ತು ಇಲೆಕ್ಷನ್ ಪೂರ್ತಿ ನಮ್ಮ ಸಮಾಧಾನ ಮಾಡಿ ಓಟು ತಗೊಳ್ಳುವಂತವ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಅವ್ರು ಯಾವ ರೀತಿ ಬೆಳಿತಾರೆ ಅನ್ನೋದು ಕಣ್ಣು ತೆಗೆದು ನೋಡ್ಬೇಕು ಸಮಾಜ.